ಕೊಪ್ಪಳ ಇರ್ತಕ್ಕಂಥ ಗ್ರಾಮ ಕಾಟಗಂಬೆ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಕೇವಲ ಹೆಣ್ಣು ಮಕ್ಕಳಿಗಾಗಿ ಬಡ ಹೆಣ್ಣು ಮಕ್ಕಳಿಗಾಗಿ ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡಿದ್ದಾರೆ. 60 ಕೋಟಿ ಅದು ಒಂದು ಪ್ರಾರಂಭ ಆಗ್ತಾ ಇದೆ. ನೆಕ್ಸ್ಟ್ ಜೂನಲ್ಲಿ ಆರಂಭ ಆಗುವುದು. ಎಲ್ಲ ಫ್ರೀಯಾಗಿ ಪುಕ್ಕಟಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಆದರೆ ಅವರು ಬಡವರು ಇರಬೇಕು, ಓದಕ್ಕೆ ಮನೋ ಬರಬೇಕು. ಯಾಕಂದ್ರೆ ಅಜ್ಜರು ಹೇಳ್ತಾರೆ, ನಾನು ಒಬ್ಬ ಶಾಲೆ ಕಲಿತ ಸಾಕಾಗೋದಿಲ್ಲ, ನಾನೊಬ್ಬ ML ಸಾಕೋಲ್ಲ. ಇಡೀ ಸಮಾಜಕ್ಕೆ ಜಗತ್ತು ಶಿಕ್ಷಣವಂತರ ಆಗ್ಬೇಕು. ಮನುಷ್ಯನಿಗೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಊಟ ಮಾಡೋ ಒಳ್ಳೆ ಸಾಕಂತೀರಿ. ಆದರೆ ಜ್ಞಾನ ಕೊಟ್ಟರೆ, ಶಿಕ್ಷಣ ಕೊಟ್ಟರೆ ಸರ್ವಾಂಗೀಣ ಶಿಕ್ಷಣ ಮುಖಾಂತರ ಸರ್ವಾಂಗೀಣ ಉನ್ನತಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಶಿಕ್ಷಣವನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಸಂಸ್ಥೆ ಯಾವುದನ್ನು ಮಠ ವೈಶಿಷ್ಟ್ಯ ಮಠವಾಗಿದೆ. ಇಂಥ ಮಠವನ್ನು ಪಡೆಯುವಂಥ ನಾವು ಧನ್ಯರು. ಇಂಥ ಒಂದು ಸ್ವಾಮಿಗಳು ಪಡೆಯುವಂಥ ಜಗತ್ತು ಸಮಾಜ ಧನ್ಯರು ಅನ್ನೋ ಮಾತನ್ನು ಹೇಳುತ್ತಾ ನಾನು ನನ್ನ ಮಾತುಗಳನ್ನು ವಿರಾಮ ಕೊಡ್ತೀನಿ. ನನ್ನ ಹೆಸರು SM ಕೊಂಬಾಳಿ ಮಠ. ನಾನು ಈ ಮಠದಲ್ಲೇ ಓದಿದ್ದ ಒಬ್ಬ ವಿದ್ಯಾರ್ಥಿ, ಶಿಕ್ಷಕನಾಗಿ, ಕಾರ್ಯ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಮಾಡಿ ನಿವೃತ್ತನಾಗಿದ್ದೇನೆ. ನಿಮ್ಮೆಲ್ಲರೂ ಇದೇ ತಾರೀಕು ಜನವರಿ 5ನೇ ತಾರೀಕಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಜಾತ್ರೆ ನೋಡಿ ಕಣ್ತುಂಬಿಕೊಳ್ಳಬೇಕು. ಜಾತ್ರೆ ಬರ್ತಕ್ಕಂಥ ಎಲ್ಲ ಸಮಾಜ ನೋಡಬೇಕು, ಪ್ರಸಾದವನ್ನು ನೋಡಬೇಕು. ಸರ್, ಒಂದು ಮಾತನ್ನೇ ನಿಮ್ಗೆ ಹೇಳ್ತಾ ಇದ್ದೇನೆ, ಯಾರಾದರೂ ದೇವ್ರದ ಮನೆಗೆ ಒಬ್ಬ ವ್ಯಕ್ತಿ ಬಂದರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಲಕ್ಷ ಜನರು ಬಂದಪ್ಪ, ಲಕ್ಷ ಜನರಿಗೆ ಮೈಸೂರು ಪಾಕು, ಬುಂದೆ ಉಂಡಿ, ಮಿಚ್ಚಿ ಕೊಡ್ಲಿಕ್ಕೆ ಅಂತ ಕೊಡ್ತಕ್ಕ ವ್ಯವಸ್ಥೆ ಇದೆ. ಹಾಸ್ಕೊಳ್ಳಿಕ್ಕೆ ಹೊಚ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥೇಳಿ. ಸರ್, ಊಟ ಮಾಡಿದ್ಮೇಲೆ ನೀವೇನು ಕೊಡ್ತೀರಿ? ಪಾನ್ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ, ಬೀರು ಕೊಡೋಗಲ್ಲ, ಮನೆಗೆ ಕೊಡೋಗಲ್ಲ, ಅಡಿಕೆ ಕೊಡೋ ಅಂಥದ್ದು ಪದ. ಯಾಕಂದ್ರೆ ಎಲ್ಲ ಭಕ್ತನ ಕೊಡ್ತಕ್ಕಂಥದ್ದು. ತಮ್ಮ ಭಕ್ತರ ಯಾರಿಗೂ ಒತ್ತಾಯ ಅಜ್ಜರಿಲ್ಲ, ಇದನ್ನು ಅಜ್ಜರು ಒಂದು ಕೊಡಂತ ಏನಕ್ಕೆ ಕೇಳೋದಿಲ್ಲ. ಶ್ರದ್ಧೆಯಿಂದ ಭಕ್ತರ ವಾಲಂಟಿಯರಿಗೆ ಸರ್ ಕೇವಲ ಆಹಾರ ಕೊಡಲ್ಲ, ಸೇವೆ ಮಾಡ್ಲಿಕ್ಕೆ ಜಗಾಡ್ತಾರೆ. ನನಗೆ ಸೇವೆ ಕೊಡೋಂತ ಕೇಳ್ತಾರೆ, ನನಗೆ ಕಸ ಹೊಡ್ಲಿಕ್ಕೆ ಕೊಡೋಂತ ಕೇಳ್ತಾರೆ. ದೊಡ್ಡ ಅಗರ್ಭ ಶ್ರೀಮಂತರು ಇಲ್ಲಿ ಬಂದು ಉಳ್ಳಾಗಡ್ಡಿ ಹಚ್ತಾರ, ಮುಳುಗಾಯಿ ಹಚ್ತಾರ, ಕಸ ಹೊಡಿತಾರೆ. ಯಾಕಂದ್ರೆ ಅಷ್ಟು ಶ್ರದ್ಧೆ ಇಲ್ಲಿ. ಸ್ವತಃ ವಾಲಂಟಿಯರ್ ತಾವು ಮಾಡ್ತಾರೆ, ತಾವೇ ಪಟ್ಟಿ ಹಾಕೊಂತಾರೆ. ಅಜ್ಜ ಕೊಡೋನಾಗಿಲ್ಲ, ಕಮ್ಮಿ ಯಾಕೆ ಶ್ರದ್ಧೆ ಇದೆ. ನಾಡಿನ ಎಲ್ಲ ಭಕ್ತರು ಏನಪ್ಪ ಅಂದ್ರೆ ಅಷ್ಟೊಂದು ಗವಿಸಿದ್ಧ ಮೇಲೆ ಭಕ್ತ ಇದೆ, ಶ್ರದ್ಧೆ ಇದೆ. ಆ ಕಾರಣಕ್ಕಾಗಿಯೇ ಇವತ್ತು ಮಠ ಭಾಳ ಉಜ್ವಲವಾಗಿ ಬೆಳ್ತಾ ಇದೆ. 15 ದಿನಗಳ ಕಾಲ ಈ ಭಾಗದಾಗ ಯಾರೂ ಭಾವಿಸ್ತಾನೆ ಅಂತ ಹೇಳಕ್ಕೆ ಮಟ್ಟಿಗೆ ಒಲಿ ಹತ್ತಿರಲ್ಲ ಗೊತ್ತಿಲ್ಲ. ಒಟ್ಟಪ್ಪ ಇಲ್ಲಿ ದಿನ ಒಂದು ಕರ್ಚಿಕಾಯಿ, ಸುಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ, ರೊಟ್ಟಿ, ಚಪಾತಿ, ಬೂಂದಿ, ಬೇಸನ್ನು, ಲಾಡು ಎಲ್ಲ ಅನೇಕ ನೋಡ್ರಿ. ಹೇಳ್ಬೇಕಂದ್ರೆ ಅಂತ ಅಂದ್ರೆ ವೈವಿಧ್ಯವಾಗಿರೋ ಪ್ರಸಾದ. ಅದನ್ನ ಕಣ್ತು ನೋಡ್ಬೇಕು ನೀವು. ಮೊನ್ನೆ ನಿನ್ನ ಶೇಂಗಾ ಹೋಳಿಗೆ ಕೊಟ್ಟಾರ, 40 ಲಕ್ಷ ಶೇಂಗಾ ನೋಡ್ಬೇಕಂದ್ರೆ ನೋಡೋಕೆ ಊಟ ಮಾಡೋದು ಬೇಡ ನೀವು. ಅಷ್ಟು ನೋಡಿದ್ರೆ ಬೂಂದೆ ಉಂಡಿ ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಶ್ರದ್ಧಾ ಕೌಶಲ್ಯ ಮೇಲೆ ಇರ್ತಕ್ಕಂಥ ಶ್ರದ್ಧೆ. ಆ ಕಾರಣಕ್ಕಾಗೇ ಮಠ ಬೆಳೀತಾ ಇದೆ, ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇದು ಜಾತ್ರೆನ ನೋಡಿ ಕಣ್ತುಂಬಿಕೊಳ್ಳೋಣ, ಮನುಷ್ಯನ ಬದುಕನ್ನು ಪಾಲನೆ ಮಾಡಿಕೊಳ್ಳೋಣ ಆ ಮಾತನ್ನು ಹೇಳುತ್ತಾ, ಸಾಧಾರಣ ನೋಡ್ರಿ ನನ್ನ ಒಂದು ಮಿನಿಮಮ್ ಕನಿಷ್ಠ 8-10 ಲಕ್ಷ ಜನರು ಸೇರಬಹುದು ಅಂತ ಅಂದಾಜು ಪ್ರತಿ ವರ್ಷ ಸೇರ್ತಾ ಇದೆ. ಯಾಕಂದ್ರೆ ಇದನ್ನ ಸುಮಾರು 8-10 ಲಕ್ಷ ಜನರು ಸೇರ್ತಾ ಇದ್ದಾರೆ. 3 ದಿನಕ್ಕೆ ನಿರಂತರ ಪ್ರವಚನ ನೋಡಿ ಅಂತ ಒಂದು ಅದ್ಭುತವಾಗಿರ್ತಕ್ಕ ಹೊಸ ವರ್ಷ ಏನಪ್ಪ, ನಮ್ಮ ಇವತ್ತು ನ್ಯೂಸ್ ಮೇಘಾಲಯದ ರಾಜ್ಯಪಾಲ ಬರ್ತಾ ಇದ್ದಾರೆ. ಮೇಘಾಲಯ ರಾಜ್ಯಪಾಲ ಯಾರಪ್ಪ? ಶಿವಶಂಕರ್ ಯಾರೇ ಅಲ್ಲ, ಅವರು ಇದೇ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಬಿನ್ನಾ ಗ್ರಾಮದವರು, ಇಲ್ಲೇ ಓದಿದವರು, ಇದೇ ಭಾಗದವರು. ಅಂಥ ವ್ಯಕ್ತಿ ಅಪ್ಪ ಅಂದ್ರೆ ಮೊದಲ ರಾಜ್ಯಪಾಲ ಮಠಕ್ಕೆ ಬಂದರು. ರಾಜ್ಯಪಾಲದಿಂದ ಹಮ್ಮೊಬ್ಬ ಇರಲಿಲ್ಲ, ಬಂದು ಗೋಚರ ದರ್ಶನ ಮಾಡಿಕೊಂಡ್ರು, ನಮಸ್ಕಾರ ಮಾಡಿದ್ರು, ದೇವ್ರಿಗೆ ಕಾಣಿಕೆ ಕೊಟ್ಟರು. ಅಂಥ ಒಂದು ಶ್ರದ್ಧೆ ಇರ್ತಕ್ಕಂಥ ರಾಜ್ಯಪಾಲ ಆಗೀನಿ, ಮೈಸೂರಿನಾಗ ಅದೀನಿ, MLA ಆಗೀನಿ, MP ಹಮ್ಮೊಬ್ಬ ಇರಲಿಲ್ಲ. ಅಂಥ MP ಇರಲಿಲ್ಲ. ಅಂಥ ಹಮ್ಮೊಬ್ಬ ಬಿಟ್ಟು ಶ್ರದ್ಧೆಯಿಂದ ಗೋಚರ ನಡ್ಕೊಂಡ್ರು ಇವತ್ತು ರಾಜ್ಯಪಾಲ ಆಗಿದ್ದಾರೆ. ಅಂಥ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮ ನೋಡಿ ನಾವು ನೀವು ಪಾವನ ಆಗೋಣ ಮಾತನ್ನು ಹೇಳ್ತಾ ನನ್ನ ಮಾತು ವಿರಾಮ ಪಡ್ತೀನಿ. ಧನ್ಯವಾದ, ನಮಸ್ಕಾರ, ವಂದನೆಗಳು. ಈ ಜಾತ್ರೆ ಇದೇ ಫಸ್ಟ್ ಸಲ ಬಂದಿದ್ದು. ಎಲ್ಲಿಂದ ಬಂದಿರೋದು? ನಾವು ಇಲ್ಲೇ ಹಗರಬೊಮ್ಮನಹಳ್ಳಿಯಿಂದ ಬಂದಿದ್ದೀನಿ. ಈ ಜಾತ್ರೆ ವಿಶೇಷತೆ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಅಷ್ಟು ತಿಳಿದಿಲ್ಲ. ಅದು ಚೆನ್ನಾಗಿ ದೇವ್ರದ್ದು ಒಂದು ಪವಾಡ ಎಲ್ಲ ಚೆನ್ನಾಗಿದೆ ಅಂತ ಗೊತ್ತು. ತುಂಬಾ ದಾಸೋಹ ಮಾಡ್ತಾರೆ. ಅದೇ ಒಂದು ಇದು ವಿದ್ಯಾದಾನ ಇದೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅದಕ್ಕೋಸ್ಕರ ಸ್ವಾಮಿ ದರ್ಶನ. ಹೋದ್ಸಲ ಜಾತ್ರೆಗೆ ಬಂದಿದ್ದೆ, ದರ್ಶನ ಆಗ್ಲಿಲ್ಲ. ಅದಕ್ಕೆ ಮುಂಚೆನೆ ಬಂದ್ಬಿಟ್ಟು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೋದ್ಸಲ ನೀವು ಜಾತ್ರೆ ದಿನಾನೇ ಬಂದಿದ್ರ? ಇಲ್ಲ, ಒಂದ್ 4-5 ತುಂಬಾ ದಿನ ಆದ್ಮೇಲೆ ಬಂದೆ, ಮಧ್ಯದಲ್ಲಿ ಬಂದೆ. ದರ್ಶನ ಆಗ್ಲಿಲ್ವಾ ನಿಮ್ಗೆ? ಅವತ್ತಾಗ್ಲೇ ಇಲ್ಲ. ಎಷ್ಟು ತುಂಬಾನೇ ಕ್ಯೂ ಇತ್ತು. ಇವತ್ತು ಬಂದು ತುಂಬಾ ಖುಷಿ ಆಯ್ತು. ಯಾರ್ಯಾರು ಬಂದಿದ್ದೀರಾ ನೀವು? ನಾವು ನಮ್ಮ ಮನೆಯವರು ಎಲ್ಲರೂ ಬಂದಿದ್ದೀವಿ. 4 ಜನ ಆಯ್ತು ಬಂದಿದ್ದೀವಿ, ಫ್ಯಾಮಿಲಿ ಜೊತೆಗೆ. ವಾಣಿ ಅಂತ ಹೇಳಿ. ಎಷ್ಟು ವರ್ಷದಿಂದ ಗವಿಸಿದ್ದೇಶ್ವರ ಮಠಕ್ಕೆ ಬರತ್ತೆ? 3 ವರ್ಷ ಆಯ್ತು ನಾವು ಡಿಗ್ರಿ ಫಸ್ಟ್ ಇಯರ್ ಬಂದಾಗ ಬಂದಿದ್ವಿ ಇಲ್ಲಿಗೆ. ಇವಾಗ ಬಂದಿದ್ವಿ. ಮತ್ತೆ ಯಾರ್ಯಾರು ಬಂದಿರಿ?
ಇವಾಗ ನಾನು ಇಕ್ಕಿ ನನ್ನ ಫ್ರೆಂಡ್ಸ್ ಅಲ್ಲಿ ಬರ್ತಾ ಇದ್ದಾರೆ, ಅವರು ಅಷ್ಟು ಜನನು ಬರ್ತಾ ಇದ್ದೀವಿ. ಅಲ್ಲ, ಈ ಗವಿಸಿದ್ದೇಶ್ವರ ಮಠದ ಬಗ್ಗೆ ನಿಮ್ಗೇನ್ ಗೊತ್ತಾ? ಇಲ್ಲಿ ಚೆನ್ನಾಗೈತೆ. ಇಲ್ಲಿ ಓದೋ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆ ಸಿಕ್ಕತ್ತೆ. ಶಿಸ್ತು ವಿನಯ ಎಲ್ಲ ಇಲ್ಲೇ ಕಲಿಬಹುದು ಅಂತ ನನಗೆ ಗೊತ್ತು. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಹಿಂದೂ ಮುಸ್ಲಿಂ ಅಂತಾನು ಭೇದ ಭಾವನು ಮಾಡ್ತಾರೆ. ಅದ್ರೊಳಗೆ ನೀವು ಮುಸ್ಲಿಂ ಹುಡುಗಿ, ಅದ್ರೊಳಗೆ ಗವಿಸಿದ್ದೇಶ್ವರ ಮಠಕ್ಕೆ ಬಂದಿರಿ, ನಿಮಗೆ ಯಾವುದೇ ಜಾತಿ ಭೇದ ಭಾವ ಇಲ್ವೇ ಇಲ್ಲ, ಚೆನ್ನಾಗೈತೆ. ಜೊತೆ ನಿಮ್ ಫ್ರೆಂಡ್ಸ್ ಹಿಂದೂಗಳೇ ಏನ್ ಮುಸ್ಲಿಮ? ಆಕಿ ಮುಸ್ಲಿಂ, ನನ್ನ ತಂಗಿ, ಇವ್ರು ನನ್ನ ಫ್ರೆಂಡ್ಸ್, ಅವ್ರೆಲ್ರು ಹೇಗ ಅನಿಸ್ತಿದೆ? ಚೆನ್ನಾಗೈತೆ. ಎಲ್ರು ಬನ್ನಿ ಜಾತ್ರೆ ನೋಡಿ. ನಿಮ್ಮ ಹೆಸರು? ಶೈನಾ ಬೇಗಂ ಅಂತ. ತೆರೆ ನಂಬರ್ ಸಾನಿಯಾ ಮಿರ್ಜಾ ಅಂತ ನಮ್ಮ ಹೆಸರು. ಇಲ್ಲಿ ಗವಿಸಿದ್ದೇಶ್ವರ ಮಠಕ್ಕೆ ಬರಕತ್ತೆ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು ಬರ. ಯಾರ ಜೊತೆಗೆ? ಈಗ ನಮ್ಮ ಫ್ರೆಂಡ್ಸ್ ಜೋಡಿ, ಫ್ಯಾಮಿಲಿ ಜೋಡಿ ಬರ್ತೀವಿ. ಅಂದ್ರೆ ಎಜುಕೇಶನ್ ಜೊತೆಗೆ ಅಥವಾ ಫ್ಯಾಮಿಲಿ ಜೋಡಿ ಹೋದ ವರ್ಷ ಬಂದಿದ್ವಿ, ಈ ವರ್ಷ ಫ್ರೆಂಡ್ಸ್ ಜೋಡಿ ಬಂದ್ವಿ. ಹೇಗ ಅನ್ಸುತ್ತೆ ಇಲ್ಲಿ ಗವಿಸಿದ್ದೇಶ್ವರ ಮಠಕ್ಕೆ ಬಂದು? ಚೆನ್ನಾಗ್ ಅನ್ಸುತ್ತೆ. ಇಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿತ್ತು. ಈಗ ನಿಂಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡ್ತಾರೆ. ಏನು ಭೇದ ಭಾವ ಇಲ್ಲ, ಎಲ್ಲಾ ರೀತಿ ಜಾತಿಯವ್ರು ಬರ್ತಾರೆ ಇಲ್ಲಿ. ನಾವು 5 ವರ್ಷ ಆಯ್ತು. ಯಾರ್ಯಾರು ಬರ್ತಾ ಇದ್ದೀರಿ? ಫ್ಯಾಮಿಲಿ ಜೊತೆ ಬಂದಿದ್ವಿ. ಈಗ ನೀನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಇದೆ, ಇಲ್ಲಿ ಕೊಪ್ಪಳದಲ್ಲಿ ಇದೆಯಾ ಇಲ್ವಾ? ಇಲ್ಲಿ ಆ ರೀತಿ ಯಾವುದೇ ರೀತಿಯಾದ ಭೇದ ಭಾವ ಇಲ್ಲ. ಯಾವುದೇ ಜನಾಂಗದವರು ಬಂದು ಇಲ್ಲಿ ಬರ್ತಾರೆ, ಜಾತ್ರೆ ಆಚರಣೆ ಮಾಡಿ ಹೋಗ್ತಾರೆ. ಅಂದ್ರೆ ನೀವು ಎಜುಕೇಶನ್ ಇಲ್ಲೇ ಮಾಡ್ತಾ ಇದ್ದೀರಾ? ಹೇಗೆ? ಇವಾಗ 3 ಇಯರ್ಸ್ ಆಯ್ತು ಎಜುಕೇಶನ್ ಇಲ್ಲೇ ಮಾಡ್ತಿದ್ವಿ. ಯಾವುದು? BA ಮಾಡ್ತಾ ಇದ್ವಿ. ಜೊತೆಗೆ ನಿಮ್ ಫ್ರೆಂಡ್ ಇವಾಗ ಮುಸ್ಲಿಂ ಅವರು ಇದ್ದಾರೆ. ಈಗ ನಿಮ್ ಫ್ರೆಂಡ್ಸ್ ಯಾರು ಕಾಡ್ಸೋದಿಲ್ವಾ ಆತರ? ಈ ಹಿಂದೂ ಮುಸ್ಲಿಂ ಅಂತ ಇದ್ದೀರಿ ನೀವು, ಯಾಕೆ ಫ್ರೆಂಡ್ಸ್ ಮಾಡಿ? ಇಲ್ಲಿ ಎಲ್ಲ ಆತರ ಏನು ಕಾಡ್ಸಂಗಿಲ್ಲ, ಯಾರಾದ್ರೂ ಬರ್ಬೋದು, ಯಾವಾಗ್ಲೂ ಫೆಸಿಲಿಟಿ ಇರುತ್ತೆ. ಬಹಳ ವರ್ಷ ಆಯ್ತಾ? ಯಾರ್ಯಾರು ಬರ್ತೀರಿ? ನಾವು ಒಬ್ಬಕ್ಕೆ ಬರ್ತಿದ್ದೆ ಅವಾಗ. ಈಗ ಐತಲ್ಲ ಸ್ವಲ್ಪ ಸತ್ವ ಬರಂಗಿಲ್ಲ, ಅದ್ರ ಸಲುವಾಗಿ ನಿಮ್ಮ ಮೊಮ್ಮಕ್ಕಳು ಕರ್ಕೊಂಡ್ ಬರತ್ತೀರ? ಏನ್ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರ್ಕೊಂಡ ಈಗ ಅಡ್ಡಾಡಕ್ ಆಗತ್ತಾ ನಿಮಗ? ಇದು ಪೂರಾ ಮಠ ತಿರುಗ್ತೀರಿ? ಇಲ್ಲ, ಈಟ ತಿರುಗಿ ಹೋಗ್ಬಿಡ್ತೀವಿ. ಹೌದಾ? ಜಾತ್ರೆ ಬಗ್ಗೆ ಏನ್ ಅನಿಸ್ತೈತಿ ನಿಮಗ? ಬೇಸಾಕೈತಿ. ಅಂದ್ರೆ ಇಲ್ಲಿ ಭೇದ ಭಾವ ಮಾಡಂಗಿಲ್ಲ ಹಿಂದೂ ಮುಸ್ಲಿಂ ಅಂತ ಹೇಳಿ? ಏನೇನಿಲ್ಲ, ಯಾವಾಗ್ಲೂ ಹಂಗ ನಡೆದಿವ, ಹಂಗ ನಡೀತೀವಿ. ಈಗ ಆದ್ರೂ ಹಂಗ ನಡಿಯಾಕ ಎಷ್ಟ್ ವರ್ಷದಿತ್ತಂತ್ರಿ ನೀವ್ ನಡ್ಕೊಂಡ್ ಬರಾಕತ್ತೀರಿ? ಅದು ಸಾಕಾಗ್ಲಿ. ಸಣ್ಣ ಇಟ್ಟಿದ್ದೀವಿ, ಆವಾಗಲಿಂದ ನಡ್ಕೊಂತ. ನಿಮ್ ಹೆಸರು? ದಾದಿಬಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7448821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.